ತಮ್ಮೇನಹಳ್ಳಿ ಜಯರಾಮ್ಗೆ ಈ ಬಾರಿಯಾದ್ರೂ ಜಿಲ್ಲಾ ಪಂಚಾಯಿತಿಗೆ ಅವಕಾಶ ಸಿಗುತ್ತಾ? ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದಿದೆ. ಇನ್ನೇನು ಸ್ಥಳೀಯ ಚುನಾವಣೆಗಳಿಗೆ ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಆಕಾಂಕ್ಷಿಗಳು ಚುನಾವಣೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಗೋಪಾಲಪುರ ಕ್ಷೇತ್ರದಿಂದ ಎಸ್ಪಿ ಮೀಸಲಾತಿ ಬಂದ್ರೆ ಬಿಜೆಪಿ ಮುಖಂಡ ತಮ್ಮೇನಹಳ್ಳಿ ಜಯರಾಮ್ ಈ ಬಾರಿ ಪ್ರಬಲವಾಗಿ ಟಿಕೆಟ್ ಕೇಳಲಿದ್ದಾರೆ. ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಂಡು ಬಂದಿರುವ ತಮ್ಮೇನಹಳ್ಳಿ ಜಯರಾಮ್ ಈ ಬಾರಿ ಟಿಕೆಟ್ ಕೇಳುವ ನಿರೀಕ್ಷೆ ಇದೆ. ಹಾಗಾದ್ರೆ ಜಯರಾಮ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದಾದ್ರೆ, 2005ರಿಂದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರುವ ಜಯರಾಮ್ 2010ರಲ್ಲಿ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ತದನಂತರ 2015ರಲ್ಲಿಯೂ ಗ್ರಾಮ ಪಂಚಾಯಿತಿಗೆ ತನ್ನ ಧರ್ಮಪತ್ನಿ ಸವಿತಾ ಜಯರಾಮ್ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ತಾರೆ. 2021ರಲ್ಲಿಯೂ ಸಾಮಾನ್ಯ ಮೀಸಲಾತಿ ಸ್ಥಾನಕ್ಕೆ ತನ್ನ ಧರ್ಮಪತ್ನಿಯನ್ನ ಸ್ಪರ್ಧೆಗಿಳಿಸಿ ಅಭೂತಪೂರ್ವ ಮತಗಳಿಂದ ಗೆಲುವನ್ನ ಸಾಧಿಸುತ್ತಾರೆ. ಇದುವರೆಗೂ ಸೋಲನ್ನೇ ಕಾಣದೇ ಇರುವ ಜಯರಾಮ್ ಶಾಸಕ ವಿಶ್ವನಾಥ್ ಸಹಕಾರದೊಂದಿಗೆ ದಾಸನಪುರ ಹೋಬಳಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಸದ್ಯ ಯಲಹಂಕ ಗ್ರಾಮಾಂತರ ಮಂಡಲದ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆಯೂ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಅನ್ನ ಜಯರಾಮ್ ಅವರು ಕೇಳಿದ್ರು. ಆದರೆ ಅವರ ಹಿರಿಯ ಮುಖಂಡರು ಕೊನೆಗೆ ಕೈಕೊಟ್ರು. ಆದರೂ ಬೇಸರ ಮಾಡಿಕೊಳ್ಳದೆ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ರು. ಜೊತೆಗೆ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೂ ಪ್ರಬಲವಾದ ಆಕಾಂಕ್ಷಿಯಾಗಿದ್ರು. ಆಗ್ಲೂ ಕೂಡ ಹಿರಿಯರು ಕೈಕೊಟ್ರು. ಅಲ್ಲಿಯೂ ಬೇಸರ ಮಾಡಿಕೊಳ್ಳದೆ ಪಕ್ಷದಲ್ಲೇ ಇದ್ದು ಗುರುತಿಸಿಕೊಂಡು 2005ರಿಂದ ಎಲ್ಲಾ ಚುನಾವಣೆಗಳಲ್ಲಿಯೂ ಬಿಜೆಪಿಗೆ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದ ಜಯರಾಮ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರಾ ಅಥವಾ ಕಿವಿಗೆ ಹೂ ಮುಡಿಸ್ತಾರಾ? ಕಾದು ನೋಡಬೇಕು.